ಮನೆಗಳು ಮಾಡಿ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗುತ್ತಿದ್ದ ಕಳ್ಳನನ್ನೇ ಮತ್ತೊಂದು ಕಳ್ಳರ ಗ್ಯಾಂಗ್ ರಾಬರಿ ಮಾಡಿ ಪರಾರಿಯಾಗಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನು ಬಂಧಿಸುವಲ್ಲಿ ಆವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನವೆಂಬರ್ 22ರ ರಾತ್ರಿ 26 ವರ್ಷದ ಇಸಾಯಿ ರಾಜ್ ಅಲಿಯಾಸ್ ಕುಂಟಾ ಎಂಬಾತ ವೈಟ್ಫೀಲ್ಡ್ ಬಳಿಯ ಪ್ರೆಸ್ಟೀಜ್ ಗ್ಲೆನ್ ಫುಡ್ ವಿಲಾಸ್ ಸಮೀಪದ ಒಂದು ವಿಲ್ಲಾದಲ್ಲಿ ಚಿನ್ನಾಭರಣಗಳನ್ನು ಕಳವು ಮಾಡಿಕೊಂಡು ಪರಾರಿಯಾಗುತ್ತಿದ್ದ. ಅದೇ ರಾತ್ರಿ 8 ಗಂಟೆ ಸುಮಾರಿಗೆ ಕದ್ದ ಚಿನ್ನಾಭರಣಗಳನ್ನು ಹಿಡಿದುಕೊಂಡು ಮಂಡೂರು ಸ್ಮಶಾನದ ಬಳಿ ಇಸಾಯಿ ರಾಜ್ ನಡೆದುಕೊಂಡು ಹೋಗುತ್ತಿದ್ದಾಗ ಅಲ್ಲಿಯೇ ಕುಳಿತು ಮದ್ಯಪಾನ ಮಾಡುತ್ತಿದ್ದ 4 ನಟೋರಿಯಸ್ ಗ್ಯಾಂಗ್ನ ಕಣ್ಣಿಗೆ ಬಿದ್ದಿದ್ದಾನೆ. ಮದ್ಯಪಾನ ಮಾಡುತ್ತಿದ್ದ ಗ್ಯಾಂಗ್ನ ಸದಸ್ಯರು ಮೌನೇಶ್ ರಾವ್, ದರ್ಶನ್ ಅಲಿಯಾಸ್ ಅಪ್ಪು, ಚಂದನ್ ಮತ್ತು ಸುನಿಲ್ ತಕ್ಷಣ ಇಸಾಯಿ ರಾಜ್ನನ್ನ ಸುತ್ತುವರೆದು ಇಸಾಯಿ ರಾಜ್ಗೆ ಬೆದರಿಸಿ ಆತ ಕಳ್ಳತನ ಮಾಡಿಕೊಂಡು ಬಂದಿದ್ದ ಎಲ್ಲ ಚಿನ್ನಾಭರಣಗಳನ್ನು ಬಲವಂತವಾಗಿ ಕಿತ್ತುಕೊಂಡಿದ್ದಾರೆ. ಕಳ್ಳನ ಬಳಿ ಹಣವೂ ಇರಲಿಲ್ಲ. ತಮಿಳುನಾಡಿಗೆ ಹೋಗಬೇಕು ಎಂದು ಅಂಗಲಾಚಿದ ಇಸಾಯಿ ರಾಜ್ಗೆ ಅದೇ ಗ್ಯಾಂಗ್ 3,000 ರೂಪಾಯಿ ಹಣ ಕೊಟ್ಟು ಕಳುಹಿಸುತ್ತಾರೆ. ಗ್ಯಾಂಗ್ನಿಂದ ಹಣ ಪಡೆದ ಇಸಾಯಿ ರಾಜ್ ಅದೇ ಹಣದಲ್ಲಿ ಮತ್ತೆ ಮದ್ಯಪಾನ ಮಾಡಿ ರಾತ್ರಿ 10 ಗಂಟೆ ನಂತರ ವೈಟ್ಫೀಲ್ಡ್ನಲ್ಲೇ ಮತ್ತೆ 2 ಮನೆಗಳನ್ನು ಕಳ್ಳತನ ಮಾಡಿದ್ದಾನೆ. ಕಳ್ಳತನ ಮತ್ತು ರಾಬರಿ ಪ್ರಕರಣಗಳ ಬಗ್ಗೆ ಮಾಹಿತಿ ಪಡೆದ ಆವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ ಅವರು ವಿಶೇಷ ತಂಡವನ್ನ ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪೊಲೀಸರು ತನಿಖೆ ಆರಂಭಿಸಿ ಮೊದಲು ರಾಬರಿ ಗ್ಯಾಂಗ್ನ 4 ಮತ್ತು ನಂತರ ಮೂಲ ಕಳ್ಳ ಇಸಾಯಿ ರಾಜ್ನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 70 ಲಕ್ಷ ರೂಪಾಯಿ ಮೌಲ್ಯದ 447 ಗ್ರಾಂ ವಜ್ರ ಮತ್ತು ಚಿನ್ನಾಭರಣಗಳು ಹಾಗೂ ನಗದು 28,000 ರೂಪಾಯಿಗಳನ್ನು ಆವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದಾಜು 447 ಗ್ರಾಮ್ಸ್ ಗೋಲ್ಡ್ ಮತ್ತು 28,000 ಕ್ಯಾಶ್ ಎಲ್ಲ ಸೇರಿ 70 ಲ್ಯಾಕ್ಸ್ ವ್ಯಾಲ್ಯೂದು 3 ಪ್ರಕರಣ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಅವರು ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಮೇನ್ ಆರೋಪಿ ಒಬ್ಬ ಯಾರಿದ್ದಾರೆ ಅವರು ಕತ್ಕೊಂಡು ಹೋಗುವಾಗ ಅಲ್ಲೇ ಆ ಜಾಗದಲ್ಲಿ ಅವರು ಸ್ಮಶಾನ ದಾಟಿ ಹೋಗ್ತಾ ಇದ್ರು. ಅಲ್ಲೇ ಇನ್ನು 4 ಜನ ಯಾರೋ ಈ ಆರೋಪಿಗೆ ಅವರು ಅಟ್ಯಾಕ್ ಮಾಡಿ ಅವ್ರ ಕಡೆಯಿಂದ ಕದ್ದಿದ್ರು. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಆದ್ರೆ ನಮ್ಮ ಪೊಲೀಸ್ ಅವರು ಎಲ್ಲರೂ ಕೇರ್ಲೆಸ್ ಮಾಡಿದ್ದಾರೆ. ಒಬ್ಬ ಮೇನ್ ಆರೋಪಿ ಜೊತೆಗೆ 4 ಜನ ಈ ಆರೋಪಿಗೆ ಯಾರು ಅಟ್ಯಾಕ್ ಮಾಡಿದ್ರು ಅವ್ರ ಕಡೆಯಿಂದ ಎಲ್ಲ ರಿಕವರಿ ಆಗಿ ತುಂಬಾ ಶ್ರಮ ಪಟ್ಟು ನಮ್ಮವರು ಬೇರೆ ಬೇರೆ ಕಡೆ ಹೋಗಿ ಡಿಸ್ಗೈಸ್ ಅಲ್ಲಿ ಅವರು ಅರೆಸ್ಟ್ ಮಾಡಿದ್ದಾರೆ. ಅವರು ಟೋಟಲ್ ವ್ಯಾಲ್ಯೂ 70 ಲ್ಯಾಕ್ಸ್ ಇದೆ. ಈ ಕಾರ್ಯಾಚರಣೆಯನ್ನ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಪರಶುರಾಮ್ ಅವರ ನಿರ್ದೇಶನದಂತೆ ವೈಟ್ಫೀಲ್ಡ್ ಉಪವಿಭಾಗದ ಎಸಿಪಿ ರೀನಾ ಸುವರ್ಣ ಅವರ ಮಾರ್ಗದರ್ಶನದಲ್ಲಿ ಆವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.